ಸಿನಿಮಾ ಫೀಲ್ಡಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಕಿರು ನಟಿಯರಾಗಿರ್ಬೋದು, ಇದರಲ್ಲಿ ಯಾವುದೇ ಸ್ಥಾನ ಪಡೆಯಬೇಕಾದರೆ ಮೊದಲು ಬೆಂಗಳೂರು ಅಥವಾ ಮುಂಬೈಗೆ ಹೋಗಿ ತಮ್ಮ ಕಲೆಯನ್ನು ಪ್ರೋತ್ಸಾಹ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಕಾಲ ಬದಲಾಗಿದೆ. ಇವತ್ತು ಬೆಳಗಾವಿಯಲ್ಲಿ ಯಾವುದೇ ಒಂದು ಕಲೆಯನ್ನು ಪ್ರೋತ್ಸಾಹ ಮೂಡ ಟಿವಿಯಾದ ಮೊದಲಿಂದಾದರೂ ಜನರಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದೆ. ಶನಿವಾರದಂದು ನಗರದ ಬಡಕಲಗಲ್ಲಿಯಲ್ಲಿರುವ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ದುರ್ಗಾದೇವಿ ಕ್ರಿಯೇಷನ್ಸ್ ವತಿಯಿಂದ ಕೆ.ಬಿ. ಮಾದರ್ ಅವರು ನಿರ್ದೇಶಿಸುತ್ತಿರುವ ಮತ್ತೆ ಹಾಡಿತು ಕೋಗಿಲೆ ಎಂಬ ಕಿರುಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬೆಳಗಾವಿ ನಮ್ಮ ಭಾಗದ ಯುವಕರು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ತಾವೇ ವೇದಿಕೆ ಸೃಷ್ಟಿಸಿಕೊಳ್ಳಬೇಕು, ತಾವೇ ನಾಯಕರಾಗಿ ಬೆಳೆಯಬೇಕು ಎಂದು ರೈತ ಮುಖಂಡ ಸಿದ್ದಗೌಡ ಮೋದಿಗೆ ಹೇಳಿದ್ದಾರೆ. ಮತ್ತೊಬ್ಬರು ಹಿರಿಯ ಸದಸ್ಯರಾದ ಸಂಘಟನಾ ಅಧ್ಯಕ್ಷರಾದ ಮೋದಿಗಿ ಸರ್ ಅವರಿಗೆ ಈ ಬೆಳಗಾವಿಯಲ್ಲಿ ಶುರು ಮಾಡಲಾದ ಸಣ್ಣ ಸಣ್ಣ ಕಿರು ಪ್ರಮಾಣ ಪತ್ರವಾದ ಚಲನಚಿತ್ರಗಳನ್ನು ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಅವರು ಕೇಳಿಕೊಳ್ಳೋಣ. ಅವ್ರದ್ದು ಎಲ್ಲ ನಮ್ಮ ರೈತರಿಗೆ ಹಾಗೂ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ವಿಶೇಷವಾಗಿ ತಮಗೆ ಹೇಳಬೇಕು ಅಂತಂದರೆ ಬೆಳಗಾವಿ ಗಡಿ ಭಾಗದಲ್ಲಿ ಸಾಕಷ್ಟು ಸಿನಿಮಾ ಆಗಲಿ ರಂಗ ಕಲಾವಿದರಿಗಾಗಲಿ ಸಾಕಷ್ಟು ವಿಪುಲವಾದ ಅವಕಾಶಗಳಿದ್ದರೂ ಕೂಡ ಇಲ್ಲಿ ನಾವು ಅವಕಾಶದಿಂದ ವಂಚಿತರಾಗ್ತೇವೆ ತಪ್ಪಾಗಿಲ್ಲ. ಇಲ್ಲಿ ಪ್ರವಾಸಿ ಸ್ಥಾನಗಳು, ಅಭಿವೃದ್ಧಿ ಮಾಡ್ತಿರೋ ಸ್ಥಳಗಳು, ಕ್ಷೇತ್ರ ಯಲ್ಲಮ್ಮ ದೇವಿ ದೇವಸ್ಥಾನ ಸಾಕಷ್ಟು ಇದ್ದರೂ ಕೂಡ ಇಲ್ಲಿ ನಮ್ಮಲ್ಲಿ ಅವಕಾಶ ವಂಚಿತರಾಗಿ ಭಾಳ ಅವಕಾಶ ಕಲಾವಿದರಿದ್ದಾರೆ. ಭಯಂಕರಷ್ಟ ಕಲಾ ಪ್ರತಿಭೆಗಳು ನಾವು ಪ್ರೋತ್ಸಾಹ ಕೊಡಬೇಕಾಗೈತಿ. ಈಗಾಗಲೇ ಹಲವಾರು ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ. ಆದರೆ ಇವತ್ತಿನ ದಿವಸ ನಮ್ಮ ಬೆಳಗಾವಿಯ ಬನಶಂಕರಿ ದೇವಸ್ಥಾನದಲ್ಲಿ ತಾವೇನು ಮತ್ತೆ ಹಾಡಿತು ಕೋಗಿಲೆ ಅನ್ನುವಂಥ ಒಂದು ಕಿರುಚಿತ್ರನ ಪ್ರಾರಂಭ ಮಾಡಿದರೆ ಭಾಳ ಸಂತೋಷ ಆಗ್ತದೆ. ಇದು ಸಂಘಟನೆ ಮಾಡಿದಂಥ ಎಲ್ಲ ಕಲಾವಿದರಿಗೆ, ಆಯೋಜಕರಿಗೆ, ನಿರ್ಮಾಪಕರಿಗೆ ಹಾಗೂ ಎಲ್ಲ ಚಿತ್ರಕಥೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಸವ ಭೀಮಸೇನೆ ಅಧ್ಯಕ್ಷ ಆರ್.ಎಸ್. ತರ್ಗೆ ಮಾತನಾಡಿ, ನಮ್ಮ ಮೇಲೆ ಅನ್ಯಾಯವಾಗುತ್ತಿದೆ ಎಂದು ಕೇವಲ ಆರೋಪ ಮಾಡುತ್ತಾ ಕಾಲಹರಣ ಮಾಡುವುದನ್ನು ಬಿಟ್ಟು ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು. ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನಾವೇ ನಾಯಕರಾಗಿ ಬಗೆಹರಿಸಿಕೊಳ್ಳಬೇಕು, ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಳ್ಳಬೇಕು ಎಂದರು. ನಮ್ಮಲ್ಲಿ ಅನೇಕ ಸಂಪನ್ಮೂಲಗಳು, ಪ್ರತಿಭೆಗಳಿದ್ದರೂ ಸಹಿತ ನಮ್ಮ ಭಾಗದ ಜನರಿಗೆ ಅವಕಾಶ ಸಿಗ್ತದೆ. ಇಡೀ ಚಿತ್ರರಂಗ ಗಾಂಧಿನಗರ ಬೆಂಗಳೂರಿಗೆ ಸೀಮಿತ ಆಗಿದೆ. ಆದರೆ ಹೋರಾಟದ ವಿಷಯದಲ್ಲಾಗಲಿ, ಚಿತ್ರರಂಗದ ವಿಷಯದಲ್ಲಾಗಲಿ ನಮ್ಮ ಸಮಸ್ಯೆಗಳ ನಿವಾರಣೆಗೆ ನಾವೇ ನಾಯಕರಾಗಬೇಕು. ನಾವೇ ವೇದಿಕೆಗಳನ್ನು ಕಲ್ಪಿಸಿಕೊಂಡು ಇಂಥ ಯುವಕರನ್ನು ಮತ್ತೆ ಬೆಳಕಿಗೆ ತರಬೇಕಾಗಿದೆ. ಈ ದಿಶೆಯಲ್ಲಿ ನಮ್ಮ ಬೆಳಗಾವಿ ಯುವಕರು ಮತ್ತೆ ಹಾಡಿತು ಕೋಗಿಲೆ ಅಂತ ಕಿರುಚಿತ್ರವನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿ ಉದ್ಯಮಿಗಳೇನಿರ್ತಾರೆ ಅವರು ದೊಡ್ಡ ಚಿತ್ರಗಳನ್ನು ಮಾಡಲಿಕ್ಕೆ ಇಂಥ ಯುವಕರಿಗೆ ವೇದಿಕೆಗಳನ್ನು ಒದಗಿಸಿಕೊಡುವುದು ಉತ್ತಮ ಅಂತ ಪ್ರತಿಭೆ ನಂದಿತಾ ಅವರು ಬಗ್ಗೆ ಒಂದೆರಡು ಮಾಹಿತಿಗಳನ್ನು ಕೇಳಿಕೊಳ್ಳೋಣ. ಮೇಡಮ್, ಹೇಗೆ ತುಂಬ ನಾನು ಫಸ್ಟು ಶಾರ್ಟ್ ಮೂವಿ ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಹೊಸ ನಟಿ ಸಪೋರ್ಟ್ ಮಾಡಿ. ನಟ ಡಾಕ್ಟರ್ ಬಾಳಗೌಡ ಪಾಟೀಲ್ ಮಾತನಾಡಿ, ಈಗಾಗಲೇ ಅನೇಕ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ. ಸ್ಥಳೀಯ ಯುವಕರು ಮುಂದೆ ಬಂದು ಕಿರುಚಿತ್ರ ಮಾಡುತ್ತಿರುವುದನ್ನು ಸಂತಸ ತಂದಿದೆ. ಈ ತಂಡಕ್ಕೆ ತಮ್ಮ ಸಂಪೂರ್ಣ ಸಹಕಾರವಿದೆ ಎಂದರು. ಚಿತ್ರತಂಡದ ಕಲಾವಿದರು ಹಾಗೂ ಚಿತ್ರೀಕರಣದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕರೆಯಪ್ಪ ಈಗ ಮಾಡ್ತಾ ಇರೋದು ಮತ್ತೆ ಹಾಡಿತು ಕೋಗಿಲೆ. ಈ ಕಿರುಚಿತ್ರ ಆ ಕಥೆ ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, ಅದು ಸೂಪರ್ ಆಗುತ್ತೆ ಅಂತ. ಮತ್ತು ಹೀರೋಯಿನ್ನೂ ಅಡ್ಡಿ ಇಲ್ಲ, ಎಕ್ಸ್ಪರ್ಟ್ ಇದ್ದಾರೆ. ನಾವು ಸಹಿತ ಕಲಾವಿದರು ಈ ರಾಜಹಂಸ ಚಿತ್ರಕ್ಕೆ ಮೊದಲು ನಾನು ಪ್ರೊಡ್ಯೂಸರ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೀನಿ. ಆಮೇಲೆ SP ರಣಧೀರ, ಮಾಸ್ಟರ್ ರಣಧೀರ ಅನ್ನೋ 2 ಕಥೆಗಳನ್ನು ರೆಡಿ ಮಾಡಿಕೊಂಡು ಅದನ್ನು ಬರೋ ದಿನಗಳಲ್ಲಿ ಚಿತ್ರೀಕರಣ ಇಲ್ಲೇ ಬೆಳಗಾವಿ ಸುತ್ತಮುತ್ತ ಮಾಡಬೇಕಂತ ವಿಚಾರ ಇದೆ. ಫಸ್ಟ್ ಆಫ್ ಆಲ್ ಮತ್ತೆ ಹಾಡಿತು ಕೋಗಿಲೆ ಟೀಮ್ಗೆ ಫಸ್ಟ್ ಆಫ್ ಆಲ್ ಬೆಸ್ಟ್ ಆಫ್ ಲಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಡೇ ಪೂಜೆ ನಡೀತಾ ಇದೆ, ಶೂಟಿಂಗ್ ಎಲ್ಲ ನೀಟಾಗಿ ಒಳ್ಳೆಯದಾಗಿ ನಡೀತದೆ ಕೇಳ್ಕೊಳ್ತೀನಿ. ಡೈರೆಕ್ಟ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗುತ್ತೆ, ಎಲ್ಲ ಚೆನ್ನಾಗಿ